we are going to hear something about the blessings of the Lord. ನಾವು ದೇವರಿಂದ ಬರುವ ಕೆಲ ಆಶೀರ್ವಾದಗಳ ಕುರಿತಾಗಿ ಕೇಳೋದಕ್ಕೆ ಹೋಗ್ತಾ ಇದ್ದೀವಿ. What's the meaning of blessing? ಆಶೀರ್ವಾದದ ಅರ್ಥ ಅಂದ್ರೆ ಏನಾಗಿದೆ? So many times we used to hear that God called us to inherit the blessing. ಅನೇಕ ಸಾರಿ ನಾವು ಕೇಳಿದ್ದೇವೆ ದೇವರಿಂದ ಆಶೀರ್ವದಿಸಲ್ಪಟ್ಟದಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟವರು ಎಂಬುದಾಗಿ. We are going to have a small teaching. You want to listen a small teaching about the blessings and curses. ಆಶೀರ್ವಾದದ ಕುರಿತಾಗಿರುವಂತ ಕೆಲವು ಕಲಿವಿಕೆಯನ್ನು ನಾವು ಕಲಿಯೋದಕ್ಕೆ ಹೋಗ್ತಾ ಇದ್ದೀವಿ. During the COVID time, I had plenty of time, free time. That time I was meditating from the scriptures. ಕೋವಿಡ್ನ ಸಮಯದಲ್ಲಿ ನನಗೆ ಹೆಚ್ಚು ಸಮಯ ಇರ್ತಾ ಇತ್ತು. ಆ ಕಾರಣದಿಂದ ನಾನು ದೇವರ ವಾಕ್ಯದಿಂದ ಹೆಚ್ಚಾಗಿ ಧ್ಯಾನಿಸ್ತಾ ಇದ್ದೆ. At that time God put me a thought in my heart to study about the blessings and the curses. ಆ ಸಮಯದಲ್ಲಿ ದೇವರು ನನ್ನ ಹೃದಯದಲ್ಲಿ ಒಂದು ಆಲೋಚನೆ ಕೊಟ್ಟರು, ಆಶೀರ್ವಾದದ ಕುರಿತಾಗಿ ಶಾಪದ ಕುರಿತಾಗಿ ಕಲಿಯೋದಕ್ಕೋಸ್ಕರವಾಗಿ. I began a research about the blessings and the curses. ನಾನು ಆ ಆಶೀರ್ವಾದದ ಕುರಿತಾಗಿ ಶಾಪದ ಕುರಿತಾಗಿ ಸಂಶೋಧನೆ ಆರಂಭಿಸಿದೆ. Bible says that we are called to inherit the blessings, but even though some people are still living under the curses. ಸತ್ಯವೇದ ಹೇಳುತ್ತದೆ ನಾವು ಆಶೀರ್ವದಿಸಲ್ಪಡೋದಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರು ಎಂಬುದಾಗಿ, ಆದ್ರೂ ಕೂಡ ಕೆಲವು ವ್ಯಕ್ತಿಗಳು ಶಾಪದ ಅಧೀನದಲ್ಲಿ ಜೀವಿಸ್ತಾ ಇದ್ದಾರೆ. If you are ready to listen this word today morning, I'll tell you that everything will shift in your life. ಇದು ವಾಕ್ಯವನ್ನು ಕೇಳುವುದಕ್ಕೆ ನೀವು ಸಿದ್ಧರಾಗಿದ್ದರೆ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ ಬದಲಾಗ್ತದೆ. It's a simple thing, but if when you are ready to receive this simple message, I'll tell you, you can see a significant change in your life, in your spiritual life, and in your future. ಇದು ಸರಳವಾದಂಥ ಸಂಗತಿ ವಿಷಯ ಆಗಿರಬಹುದು, ಆದರೆ ಸರಳವಾದ ಸಂದೇಶವನ್ನು ನೀವು ಕೇಳುವುದಕ್ಕೆ ಸಿದ್ಧವಾದರೆ ನಿಮ್ಮ ಆತ್ಮಿಕ ಜೀವಿತದಲ್ಲಿ, ನಿಮ್ಮ ಭೌತಿಕವಾದ ಜೀವಿತ, ನಿಮ್ಮ ಭವಿಷ್ಯದಲ್ಲಿ ಬದಲಾವಣೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. A blessing is something good that brings happiness, protection or benefit to a person's life. ಆಶೀರ್ವಾದವು ಒಂದು ವ್ಯಕ್ತಿಯ ಜೀವಿತದಲ್ಲಿ ಸಂತೋಷವನ್ನು, ಬಿಡುಗಡೆಯನ್ನು, ಆಶೀರ್ವಾದವನ್ನು ತರುವಂತದ್ದಾಗಿದೆ. Once again I'll repeat. What's the definition of a blessing? ಇನ್ನೊಮ್ಮೆ ನಾನು ಆಶೀರ್ವಾದ ಅಂದ್ರೆ ಏನು ಎಂಬುದಾಗಿ ಹೇಳ್ತೇನೆ. A blessing is something good. ಆಶೀರ್ವಾದ ಎಂಬುದು ಒಳ್ಳೆಯದಾಗಿದೆ. Once again, a blessing is something good. ಆಶೀರ್ವಾದ ಎನ್ನುವುದು ಒಂದು ಒಳ್ಳೆ ಸಂಗತಿಯಾಗಿದೆ. That brings happiness, protection or benefits to a person's life. ಅದು ಒಂದು ವ್ಯಕ್ತಿಯ ಜೀವಿತದಲ್ಲಿ ಸಂತೋಷವನ್ನು, ಆಶೀರ್ವಾದವನ್ನು, ಅದೇ ರೀತಿಯಾಗಿ ಸೌಲಭ್ಯತೆಗಳನ್ನು ತರುವಂತದ್ದಾಗಿದೆ, ಸಂರಕ್ಷಣೆಯನ್ನು ಕೂಡ ತರುವಂತದ್ದಾಗಿದೆ. Yes. Whoever is taking notes, you can note it down, no problem. That's why I'm going. ಬರೆದುಕೊಳ್ಳ್ರಿ, ಅದಕ್ಕೆ ನಿಧಾನವಾಗಿ ಹೇಳ್ತಾ ಇದ್ದೇನೆ. A blessing is something good. ಆಶೀರ್ವಾದ ಅನ್ನುವುದು ಒಂದು ಒಳ್ಳೆ ಸಂಗತಿಯಾಗಿದೆ. If you have a good healthy body, that's a blessing from the Lord. ನಿಮಗೆ ಆರೋಗ್ಯಕರವಾದ ಶರೀರವಿದ್ದರೆ ಅದು ದೇವರಿಂದ ಸಿಕ್ಕಿರುವಂತ ಆಶೀರ್ವಾದವಾಗಿದೆ. If you have a house, that's a blessing from the Lord. ನಿಮಗೊಂದು ಮನೆ ಇರುವುದಾದರೆ ಅದು ದೇವರಿಂದ ಒದಗಿದಂತ ಒಂದು ಆಶೀರ್ವಾದವಾಗಿದೆ. I put it like this. First of all, we are going to think about spiritual blessings. ಮೊದಲನೇದಾಗಿ ನಾವು ಆತ್ಮಿಕವಾದ ಆಶೀರ್ವಾದ ಕುರಿತಾಗಿ ಆಲೋಚಿಸಕ್ಕೆ ಹೋಗ್ತಾ ಇದ್ದೇವೆ. The greatest blessing is salvation. ಮೊದಲನೇ ದೊಡ್ಡ ಆಶೀರ್ವಾದವಾಗಿದೆ ರಕ್ಷಣೆ. Hallelujah. Hallelujah. That's the reason we are here. ಆ ಕಾರಣದಿಂದಲೇ ನಾವೆಲ್ಲರೂ ಇಲ್ಲಿ ಆಗಿರುವಂತದ್ದು. We cannot purchase salvation. ರಕ್ಷಣೆ ನಾವು ಖರೀದಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. We cannot gain salvation by our own capacity or ability. ನಮ್ಮದೇ ಆದ ಶಕ್ತಿಯಿಂದ ರಕ್ಷಣೆಯನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. Bible says that salvation God gave to us a gift, free gift. ಸತ್ಯವೇದ ಹೇಳ್ತಿದೆ ರಕ್ಷಣೆ ಎನ್ನುವುದು ದೇವರು ಉಚಿತವಾಗಿ ಕೊಟ್ಟಂತ ಉಡುಗೊರೆಯಾಗಿದೆ ಎಂಬುದಾಗಿ. Hallelujah. Hallelujah. The second thing, peace. ಎರಡನೇದು ಸಮಾಧಾನ. Whatever you have, you may have $1 million in your bank account, but still if you don't have peace, you are nothing. ನಿಮ್ಮ ಬ್ಯಾಂಕಿನಲ್ಲಿ 1 ಕೋಟಿಯಷ್ಟು ಹಣ ಇರಬಹುದು, ಆದರೆ ನಿಮಗೆ ಸಮಾಧಾನ ಇಲ್ಲದಿದ್ದರೆ ಏನು ಇಲ್ಲದ ರೀತಿಯಾಗಿರುತ್ತದೆ. You may have many possessions. Some people used to say like this, I have many cars, I have many properties, but I'll tell you, though some people they couldn't sleep in the night. ಅನೇಕರು ಹೇಳ್ತಾರೆ ನಮಗೆ ಹೆಚ್ಚಾಗಿ ಕಾರುಗಳಿದೆ, ಅನೇಕ ಆಸ್ತಿಗಳಿದೆ ಎಂಬುದಾಗಿ, ಆದರೆ ಅವರಿಗೆ ಸಮಾಧಾನವಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾನು ಹೇಳ್ತೇನೆ. The third thing is joy. ಮೂರನೇದಾಗಿದೆ ಸಂತೋಷ. The joy of the Lord is our strength. ದೇವರಲ್ಲಿ ಆನಂದಿಸುವುದು ನಮ್ಮ ಶಕ್ತಿಯಾಗಿದೆ. Hallelujah. Hallelujah. How many joyful people are here? ಎಷ್ಟು ಆನಂದಿಸುವ ವ್ಯಕ್ತಿಗಳಿದ್ದಾರೆ. I know God's Glory Church people are always joyful people. ನನಗೆ ಗೊತ್ತು ಗಾಡ್ಸ್ ಗ್ರೇಸ್ ಸಭೆಯಂತ ಎಲ್ಲ ವ್ಯಕ್ತಿಗಳು ಕೂಡ ಯಾವಾಗಲೂ ಆನಂದಿಸುವ ವ್ಯಕ್ತಿಗಳಾಗಿದ್ದಾರೆ. It's very easy to understand that when whoever is ready to worship God, they are joyful all the time. ಅದು ಬಹಳ ಸುಲಭವಾಗಿ ಅರ್ಥ ಆಗ್ತದೆ. ಯಾರೆಲ್ಲ ದೇವರಲ್ಲಿ ಆರಾಧಿಸೋಕೆ ಸಿದ್ಧರಾಗ್ತಾರೋ ಅವರು ದೇವರಲ್ಲಿ ಆನಂದಿಸ್ತಾರೆ ಎಂಬುದಾಗಿ. I was enjoying the worship. The worship leader was singing and worshiping. That was a beautiful
moment today morning. ಆರಾಧನೆ ಸಮಯದಲ್ಲಿ ನಾನು ಬಹಳವಾಗಿ ಆನಂದಿಸ್ತಾ ಇದ್ದೆ. ಅದು ಸುಂದರವಾದ ಒಂದು ಕ್ಷಣ ನನಗಾಗಿತ್ತು. Hallelujah. Hallelujah. We heard about spiritual blessings, salvation. Everyone say salvation. ಆತ್ಮಿಕವಾದಂತ ಆಶೀರ್ವಾದವಾಗಿದೆ ರಕ್ಷಣೆ, Peace, ಸಮಾಧಾನ, joy, ಆನಂದ, and eternal life. ಆನಂತರವಾಗಿ ಶಾಶ್ವತವಾದಂತ ಒಂದು ಜೀವಿತ. Hallelujah. Hallelujah. See, you may have a good health, you may have a good potential, you may have good resources, but if you miss the salvation, you lose everything. ನಿಮಗೆ ಒಳ್ಳೆ ಆರೋಗ್ಯ ಇರಬಹುದು, ನಿಮಗೆ ಒಳ್ಳೆ ಶಕ್ತಿ ಇರಬಹುದು, ಆದ್ರೆ ಆ ರಕ್ಷಣೆಯನ್ನು ನೀವು ತಪ್ಪಿಸಿಕೊಂಡ್ರೆ ನೀವೆಲ್ಲವನ್ನು ನಷ್ಟಪಡಿಸಿಕೊಂಡ ರೀತಿಯಾಗಿದೆ. Hallelujah. Hallelujah. Salvation is the greatest blessing. ರಕ್ಷಣೆ ಎನ್ನುವುದು ಅದು ಉನ್ನತವಾದ ಆಶೀರ್ವಾದವಾಗಿದೆ. Whatever you gain on this earth is nothing, but you lose your salvation, you cannot go to heaven. ಈ ಲೋಕದಲ್ಲಿ ಏನೆಲ್ಲ ಸಂಪಾದಿಸಿ ಕೂಡ ಅದು ವ್ಯರ್ಥವಾಗಿದೆ. ಅದರ ರಕ್ಷಣೆಯಿಂದ ನೀವು ತಪ್ಪಿಸಿಕೊಂಡ್ರೆ ಅದು ನಿಮಗೆ ಬಹಳ ನಷ್ಟವಾಗಿರುತ್ತದೆ. Hallelujah. Hallelujah. How many of you received salvation here? ಎಷ್ಟು ಜನ ರಕ್ಷಣೆಯನ್ನು ಹೊಂದಿಕೊಂಡಿದ್ದೀರಿ? Let me see your hand. Whoever received salvation, whoever accepted Christ in your life. ಯಾರೆಲ್ಲ ಕ್ರಿಸ್ತನ ನಿಮ್ಮ ಸ್ವಂತ ರಕ್ಷಕನಾಗಿ ರಕ್ಷಣೆ ಸ್ವೀಕರಿಸಿದ ಅವರೆಲ್ಲ ಕೈಗಳನ್ನೆತ್ತಿರಿ. You all are accepted Christ. ನೀವೆಲ್ಲರೂ ಕ್ರಿಸ್ತನನ್ನು ಸ್ವೀಕರಿಸಿದ್ದೀರಿ. See, this is the greatest blessing. ಇದೇ ಬಹಳ ದೊಡ್ಡ ಆಶೀರ್ವಾದ. Hallelujah. Hallelujah. The second thing is peace. ಎರಡನೇದಾಗಿದೆ ಸಮಾಧಾನ. That's why Bible says that Jesus is a prince of peace. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಸಮಾಧಾನದ ಅರಸನೆಂಬುದಾಗಿ. We cannot purchase peace from a shopping place or a market place. ನಾವು ಒಂದು ಸಮಾಧಾನವನ್ನು ನಾವು ಅಂಗಡಿಯಿಂದಲೋ ಅಥವಾ ಮಾರುವಂತ ಜಾಗದಲ್ಲೋ ಖರೀದಿಸೋದಕ್ಕೆ ಸಾಧ್ಯ ಇಲ್ಲ. The only source of peace is Jesus. ನಮಗೆ ಸಮಾಧಾನ ಸಿಗುವಂತ ಒಂದೇ ಒಂದು ಹೊರತಿ ಆಗಿದೆ, ಅದು ಯೇಸು ಕ್ರಿಸ್ತನಾಗಿದ್ದಾನೆ. Hallelujah. Hallelujah. The reason Bible book of Isaiah said he is the prince of peace. ಯಾಕೆಂದ್ರೆ ಅದರ ಕಾರಣ ಯೆಶಾಯ ಪ್ರವಾದಕನಲ್ಲಿ ಬರೆಯಲ್ಪಟ್ಟಿದೆ, ಆತನ ಸಮಾಧಾನದ ಪ್ರಭು ಎಂಬುದಾಗಿ. Look at your neighbor and say Jesus is a prince of peace. ಪಕ್ಕದಲ್ಲಿ ಕೂತಿರೋ ನೋಡಿ ಹೇಳಿ, ಯೇಸು ಸ್ವಾಮಿ ಸಮಾಧಾನದ ಪ್ರಭು ಆಗಿದ್ದಾನೆ ಎಂಬುದಾಗಿ. Turn to other neighbor and say produce peace. ಇನ್ನೊಬ್ಬರೊಟ್ಟಿಗೆ ಹೇಳಿದ್ರೆ ಆ ಸಮಾಧಾನ ಹುಟ್ಟಿಸಿರಿ ಎಂಬುದಾಗಿ. Hallelujah. Hallelujah. And joy and eternal life. ಆನಂದ ಹಾಗೆ ಶಾಶ್ವತ ಜೀವನ. The second types of blessings is called, I put it like this, physical blessings. ಎರಡನೇ ರೀತಿಯಾದ ಆಶೀರ್ವಾದವಾಗಿದೆ ಶಾರೀರಿಕವಾದಂತ ಆಶೀರ್ವಾದ. After end of this message I'll ask questions. I want to see whoever is listening. ಈ ಸಂದೇಶ ನಂತರವಾಗಿ ನಿಮಗೆ ಪ್ರಶ್ನೆಗಳು ಕೇಳಲ್ಪಡುತ್ತದೆ. ಪಾಸ್ ನೋಡ್ತಾರೆ ಯಾರು ಉತ್ತರಿಸ್ತಾರೆ ಎಂಬುದಾಗಿ. The first type of blessing I say, what was the first one? Spiritual blessings. ಮೊದಲನೇದಾಗಿದೆ ಆತ್ಮಿಕವಾದ ಆಶೀರ್ವಾದಗಳು. The second blessing is physical blessing. ಎರಡನೇ ಆಶೀರ್ವಾದವಾಗಿದೆ ಭೌತಿಕವಾದ ಆಶೀರ್ವಾದ. Everyone say physical blessings. ಭೌತಿಕವಾದ ಆಶೀರ್ವಾದ ಅಂತ ಹೇಳಿರಿ. What is a physical blessings? ಏನಾಗಿದೆ ಭೌತಿಕವಾದ ಆಶೀರ್ವಾದ ಅಂತ ಹೇಳಿದ್ರೆ? Good health is a physical blessing. ಒಳ್ಳೆಯ ಆರೋಗ್ಯ ಭೌತಿಕವಾದ ಆಶೀರ್ವಾದವಾಗಿದೆ. That's the reason Jesus came to the earth and he began to heal every sick people. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದು ಎಲ್ಲ ರೋಗಿಗಳನ್ನು ಸೌಖ್ಯಪಡಿಸಿದರು. When we study Matthew, Mark, Luke, John, we can see that Jesus was healing every people. ನಾವು ಮತ್ತಾಯನು ಬರೆದ ಸುವಾರ್ತೆ, ಮಾರ್ಕನು, ಲೂಕನು, ಯೋಹಾನನು ಬರೆದ ಸುವಾರ್ತೆಯನ್ನು ಓದುವಾಗ ಯೇಸು ಸ್ವಾಮಿ ಎಲ್ಲರನ್ನು ಸೌಖ್ಯಪಡಿಸ್ತಾ ಇದ್ರು. Whoever touched Jesus, they received healing. ಯಾರಲ್ಲಿ ಯೇಸು ಸ್ವಾಮಿಯನ್ನು ಮುಟ್ಟಿದರೋ ಅವರು ಕೂಡ ಸೌಖ್ಯವನ್ನು ಪಡೆದುಕೊಂಡರು. Jesus spoke to the people, they received the healing. ಯೇಸು ಸ್ವಾಮಿ ವ್ಯಕ್ತಿಗಳ ಸಂಗಡ ಮಾತನಾಡುವಾಗ ಅವರು ಸೌಖ್ಯವನ್ನು ಪಡೆದುಕೊಂಡರು. Jesus touched the people, they received the healing. ಯೇಸು ಸ್ವಾಮಿ ವ್ಯಕ್ತಿಗಳನ್ನು ಮುಟ್ಟಿದ್ರು, ಅವರು ಸೌಖ್ಯವನ್ನು ಪಡೆದುಕೊಂಡರು. Jesus made the clay and apply upon the blind people, they received the healing. ಯೇಸು ಸ್ವಾಮಿ ಮಣ್ಣಿನಿಂದ ಅದನ್ನು ಕುರುಡನ ಕಣ್ಣಿಗೆ ಹಚ್ಚಿದಾಗ ಅವನಿಗೆ ಕಣ್ಣು ಕಾಣುವಂತೆ ಆಯಿತು. Hallelujah. Hallelujah. But I never see anything Jesus put sickness upon the people. ಯಾವುದೇ ಕಾರಣಕ್ಕೂ ನಾನು ನೋಡಲೇ ಯೇಸು ಸ್ವಾಮಿ ಅನಾರೋಗ್ಯಗಳನ್ನು ವ್ಯಕ್ತಿಗಳ ಮೇಲೆ ತಂದದಾಗಿ ನಾನು ನೋಡಲಿಲ್ಲ. Have you ever read in your Bible Jesus gave sickness to anyone? ನೀವು ಯಾವತ್ತಾದ್ರೂ ಸತ್ಯವೇದದಲ್ಲಿ ಓದಿದರೆ ಯೇಸು ಸ್ವಾಮಿ ಯಾರಿಗಾದ್ರೂ ರೋಗಗಳನ್ನು ತಂದಿರುವಂತದ್ದು? No. ಇಲ್ಲ. There are no scriptures. ಆ ರೀತಿಯಾದಂತ ವಾಕ್ಯಗಳೇ ಇಲ್ಲ. Instead of that, Jesus raised the dead. ಅದರ ಬದಲಾಗಿ ಯೇಸು ಸ್ವಾಮಿ ಸತ್ತವರನ್ನು ಎಬ್ಬಿಸಿದರು. Healed the leprosy people. ಒಂದು ಕುಂಟಾಗಿರುವಂತ ವ್ಯಕ್ತಿಗಳನ್ನು ಎಬ್ಬಿಸಿದರು. Opened the blind eyes. ಕುರುಡಾದ ಕಣ್ಣುಗಳನ್ನು ತೆರೆದರು. He prayed for every epileptic people. ಎಲ್ಲ ಅನಾರೋಗ್ಯದ ವ್ಯಕ್ತಿಗಳನ್ನು ದೇವರು He ಪ್ರಾರ್ಥಿಸಿದರು. cast out demons. ಅವರು ದೆವ್ವಗಳನ್ನು ಓಡಿಸಿದರು. The people received sound mind. The people ವ್ಯಕ್ತಿಗಳ received the ಸೌಖ್ಯವನ್ನು good mind. ಹೊಂದಿಕೊಂಡರು, ಒಳ್ಳೆಯ ಹೃದಯವನ್ನು ಹೊಂದಿಕೊಂಡರು. Hallelujah. Hallelujah.
Lift your hands and say, thank you, Jesus. ನಿಮ್ಮ ಕೈಗಳ ಎತ್ತು ದೇವರಿಗೆ ಧನ್ಯವಾದಗಳು ಹೇಳ್ರಿ. Just close your eyes and say, Lord, thank you for healing me, ಕಣ್ಣುಗಳು Lord. ಮುಚ್ಚಿ ಹೇಳ್ರಿ, ದೇವರ ಸೌಖ್ಯ ಪಡಿಸಿದಕ್ಕಾಗಿ ಸ್ತೋತ್ರ. Healing is the gift of God. ಸೌಖ್ಯವು ದೇವರಿಂದ ಒದಗುವಂತ ಒಂದು ಉಡುಗೊರೆಯಾಗಿದೆ. Jesus already paid at the cross. ಯೇಸು ಸ್ವಾಮಿ ಮುಂಚಿತವಾಗಿ ಶಿಲುಬೆಯಲ್ಲಿ ಅದನ್ನು He paid ಕೊಟ್ಟಿದ್ದಾರೆ. the penalty at the cross ಅದಕ್ಕೆ ಕೊಡಬೇಕಾದ ದಂಡವನ್ನು ಆತನು ಕೊಟ್ಟಿದ್ದಾರೆ. to make us be healthy. ನಾವು ಆರೋಗ್ಯವಾಗಿರುವುದಕ್ಕೋಸ್ಕರವಾಗಿ ಆತನು ಮಾಡಿದನು. Through the blood of Jesus Christ, we receive the good inheritance. ಆತನ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಆತನ ಸ್ವಾಧೀನವನ್ನು ಪಡೆದುಕೊಂಡೆವು. Lift your hands and say, Lord, thank you for the healing, Lord. ಕರಗಳನ್ನು ಎತ್ತಿ ದೇವರಿಗೆ ಸ್ತೋತ್ರ ಸಲ್ಲಿಸಿ, ದೇವರು ಕೊಟ್ಟಂತ ಸೌಖ್ಯಕ್ಕಾಗಿ ಸ್ತೋತ್ರ See, ಎಂಬುದಾಗಿ. this is just a faith declaration. As we are saying this, God will touch your hands. ಇದು ನಾವು ಘೋಷಿಸುವಾಗ ದೇವರು ನಮ್ಮ ಕರಗಳನ್ನು ಮುಟ್ಟುವಾತನಾಗಿದ್ದಾರೆ. Then say, Lord Jesus, I believe in the divine health. ನಾವು ಹೇಳುವಾಗ ನಮ್ಮ ದೇವರೇ ನಿನ್ನ ದೈವಿಕವಾದ ಸೌಖ್ಯದ ಮೇಲೆ ನಂಬಿಕೆ ಇಡ್ತೇನೆ ಎಂಬುದಾಗಿ ಹೇಳುವಾಗ, Lord, I believe in the divine health, Lord. ದೇವರೇ ದೈವಿಕವಾದ ಆರೋಗ್ಯದ ಮೇಲೆ ನಂಬಿಕೆ ಇಡ್ತಾ ಇದ್ದೇನೆ. Lord, touch my body. ದೇವರೇ ನನ್ನ ಶರೀರವನ್ನು ಮುಟ್ಟು. Lord, heal my body, Lord. ದೇವರೇ ನನ್ನ ಶರೀರವನ್ನು ಸೌಖ್ಯಪಡಿಸು. I reject every kind of sickness from my body. ನನ್ನ ಶರೀರದಲ್ಲಿರುವಂತ ಎಲ್ಲ ಅನಾರೋಗ್ಯಗಳನ್ನು ನಾನು ಅದನ್ನು ನೀಗಿಸ್ತಾ ಇದ್ದೇನೆ. Pray to God. Take 1 minute. ಒಂದು ನಿಮಿಷ ತೆಗೆದುಕೊಂಡು ಪ್ರಾರ್ಥಿಸಿರಿ. Raise your voice and pray to God. ದೇವರ ಸಂಗಡ ಪ್ರಾರ್ಥಿಸಿ ಸ್ತೋತ್ರ ಸಲ್ಲಿಸಿರಿ. The second is strength. ಎರಡನೇದಾಗಿದೆ ಶಕ್ತಿ. First of all, here, good health. ಮೊದಲನೇದು ಒಳ್ಳೆ ಆರೋಗ್ಯ, Strength. ಎರಡನೇದು ಶಕ್ತಿ. Hallelujah. ಹಲ್ಲೆಲೂಯಾ. See, that's included in the physical blessing. ಅದು ಭೌತಿಕವಾದ ಆಶೀರ್ವಾದಗಳಲ್ಲಿ ಒಳಪಟ್ಟಿದೆ. You may have a big body. ನಿಮಗೆ ದೊಡ್ಡ ಶರೀರ ಇರಬಹುದು, You may have a good resources. ನಿಮಗೆ ಒಳ್ಳೆ ಕ್ರಿಯಾದ ಸೌಲಭ್ಯಗಳಿರಬಹುದು. But if your mind is weak, you are nothing. ಆದ್ರೆ ನಿಮ್ಮ ಮನಸ್ಸು ಅದು ಬಲಹೀನವಾಗಿದ್ರೆ ನೀವು ಏನು ಇಲ್ಲದ ರೀತಿ. Even when you see a dog, you will run. ನೀವು ಒಂದು ನಾಯಿ ನೋಡಿದ್ರು ಕೂಡ ನೀವು ಓಡೋಗ್ತೀರಿ. Hallelujah. ಹಲ್ಲೆಲೂಯಾ. But if you have strength from the Lord, ಆದ್ರೆ ನಿಮಗೆ ದೇವರಿಂದ ನಿಮಗೆ ಶಕ್ತಿ ಉಂಟಾದರೆ you will stay wherever you are. ನೀವು ಎಲ್ಲೇ ಇದ್ರೂ ಕೂಡ ನೀವು ಅಲ್ಲೇ ನಿಂತ್ಕೊಳ್ತೀರಿ. Hallelujah. Hallelujah. How we can receive the strength? ಯಾವ ರೀತಿಯಾದ ಶಕ್ತಿಯನ್ನು I am ಹೊಂದಿಕೊಳ್ಳುವುದಕ್ಕೆ talking ಸಾಧ್ಯ? about the godly strength, not the muscle strength. ನಾನು ದೇವರಿಂದ ದೊರಕುವಂತ ಶಕ್ತಿಯ ಕುರಿತಾಗಿ ಮಾತನಾಡುವಂತದ್ದು ಶಾರೀರಿಕವಾದ ಶಕ್ತಿಯ ಕುರಿತಲ್ಲ. Hallelujah. ಹಲ್ಲೆಲೂಯಾ. God will give us the strength. ದೇವರು ನಮಗೆ ಶಕ್ತಿಯನ್ನು ಕೊಡುತ್ತಾನೆ. We need strength to work every day. ನಮಗೆ ಪ್ರತಿದಿನ ಕೆಲಸ ಮಾಡೋದಕ್ಕಾಗಿ ಶಕ್ತಿ ಬೇಕಾಗ್ತದೆ. Strength is connected with energy. ಶಕ್ತಿ ನಮ್ಮ ಒಂದು ಎನರ್ಜಿಗೆ ಸಂಬಂಧಪಟ್ಟ The energy is connected with the anointing. ಆ ಎನರ್ಜಿ ಅಭಿಷೇಕಕ್ಕೆ The ಜೋಡಣೆಯಾಗಿದೆ. anointing is connected with the Holy Spirit. ಆ ಅಭಿಷೇಕ ಪವಿತ್ರಾತ್ಮನಿಗೆ ಜೋಡಣೆಯಾಗಿದೆ. That means the anointing will come from the Holy Spirit. ಆ ಅಭಿಷೇಕ ಪವಿತ್ರಾತ್ಮನಿಂದ ದೊರಕುತ್ತದೆ. The anointing will produce the energy. ಆ ಅಭಿಷೇಕ ನಮಗೆ ಬಲವನ್ನು ಒದಗಿಸುತ್ತದೆ. The energy will give us a strength to work. ಆ ಬಲ ನಮಗೆ ಕೆಲಸ ಮಾಡೋದಕ್ಕಿರುವಂತ ಶಕ್ತಿ ಕೊಡುತ್ತದೆ. Hallelujah. Hallelujah. It's not our own energy. This the energy, this anointing coming from the Father. ಇದು ನಮ್ಮ ಸ್ವಂತ ಶಕ್ತಿ ಅಲ್ಲ, ಇದು ನಮ್ಮ ಅಭಿಷೇಕದ ನಮ್ಮ ತಂದೆಯಿಂದ ದೊರಕುವಂತ ಒಂದು ಶಕ್ತಿಯಾಗಿದೆ. Hallelujah. Hallelujah. Even some people have a good education, but when we look at they don't do many things. But when we look at some other people, have this tremendous strength. They will do many things at a time. That means they have a special anointing in that area. ಕೆಲವು ವ್ಯಕ್ತಿಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಇರುತ್ತದೆ, ಅವರಿಗೆ ಕೆಲಸ ಮಾಡೋದಕ್ಕೆ ಒಳ್ಳೆ ಶಕ್ತಿ ಇರುವುದಿಲ್ಲ. ಆದರೆ ಕೆಲವು ವ್ಯಕ್ತಿಗಳು ನೋಡುವಾಗ ಬಹಳ ಶಕ್ತಿಶಾಲಿ ಆಗಿರುತ್ತದೆ. ಆ ರೀತಿಯಾದ ಅಭಿಷೇಕ ಅವರಲ್ಲಿ ಹೊಂದಿಕೊಂಡಿರ್ತಾರೆ. Hallelujah. Hallelujah. This strength is connected with the excellency. ಈ ಒಂದು ಆ ಶಕ್ತಿಯು ಒಂದು ಉನ್ನತವಾದ ಸಂಗತಿಗೆ ಜೋಡಣೆಯಾಗಿದೆ. Hallelujah. Hallelujah. That's called spirit of excellence. ಅದೇ ಆತ್ಮಲಿರುವಂತ ಒಂದು ಉನ್ನತಿ ಎಂಬುದಾಗಿ. Bible says that Daniel had the spirit of excellency. ಸತ್ಯವೇದ ಹೇಳಿದೆ ದಾನಿಯೇಲನಿಗೆ ಆ ರೀತಿಯಾದಂತ ಆತ್ಮನ ಶಕ್ತಿ ಇತ್ತು That ಎಂಬುದಾಗಿ. spirit of excellency took him into the front of the king. ಆ ಉನ್ನತವಾದಂತ ಶಕ್ತಿ ಆಗಿದೆ ದಾವೀದನನ್ನು ಅರಸನ ಮುಂದೆ ಕರೆತಂದದ್ದು. The next thing is protection. ಮುಂದಿನದಾಗಿದೆ ಸಂರಕ್ಷಣೆ. Physical blessings includes the protection too. ಶಾರೀರಿಕವಾದ ಆಶೀರ್ವಾದದಲ್ಲಿ ಸಂರಕ್ಷಣೆ ಕೂಡ ಒಳಪಟ್ಟಿರುತ್ತದೆ. I'm going to the next one. Material blessings. ವಸ್ತುಗಳಿಂದ ಇರುವ ಆಶೀರ್ವಾದಗಳು. What was the first one? Let me hear. ಮೊದಲನೇದೇನಾಗಿದೆ? Spiritual blessings. ಆತ್ಮಿಕವಾದ ಆಶೀರ್ವಾದಗಳು. Second one. ಎರಡನೇದು Physical blessings. ಭೌತಿಕವಾದ ಆಶೀರ್ವಾದಗಳು. Third one. ಮೂರನೇದಾಗಿದೆ Material blessings. ವಸ್ತುಗಳಿಂದ ಇರುವ ಆಶೀರ್ವಾದಗಳು. Here the Christ body is confused a little bit. ಇಲ್ಲಿ ಕ್ರಿಸ್ತನ ಶರೀರದಲ್ಲಿ ಸ್ವಲ್ಪ ಸಂದೇಹ ನಮಗೆ ಹುಟ್ಟುತ್ತದೆ. There was a doctrine came from the USA long time ago, I think 1980s.
1980ರಲ್ಲಿ ಒಂದು ವೈದ್ಯರು US ಇಂದ ಬಂದಿದ್ದರು. There was a doctrine start to spread from America to all over the world. ಆ ಡಾಕ್ಟ್ರೈನ್ ಅಮೆರಿಕದಿಂದ ಎಲ್ಲ ಜಾಗದಲ್ಲೂ ಹಬ್ಬಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. The doctrine was like this: ಅದು ಈ ರೀತಿಯಾಗಿತ್ತು, if we become poor, ನೀವು ಬಡವರಾಗಿದ್ದರೆ we can please God more. ನಾವು ದೇವರನ್ನು ಹೆಚ್ಚಾಗಿ ಮೆಚ್ಚಿಸುವುದಕ್ಕೆ ಸಾಧ್ಯ ಎಂಬುದಾಗಿ. Is it true? ಒಂದು Yes. ತತ್ವ, ಅದು ಸತ್ಯನಾ? Yes. You have to prove it through the word of God. I'll get the scriptures. ನಾನು ದೇವರ ವಾಕ್ಯ ತೋರಿಸಿ ನೀವು ವಾಕ್ಯದಿಂದ ಸಾಬೀತುಪಡಿಸಬೇಕು. How much you become poor, you will get more crowns in heaven. ನೀವು ಎಷ್ಟರ ಮಟ್ಟಿಗೆ ಬಡವರಾಗಿರ್ತೀರೋ ಅಷ್ಟರ ಮಟ್ಟಿಗೆ ಹೆಚ್ಚಾದ ಕಿರೀಟ ಪರಲೋಕದಲ್ಲಿ ಸಿಗುತ್ತದೆ ಎಂಬುದಾಗಿ. Hallelujah. Hallelujah. I'll tell you, every day we are praying for the provision from the Lord. ಎಲ್ಲ ದಿನವೂ ನಾವು ದೇವರಿಂದ ಒದಗಿಸಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. Whenever I go to a country, a place, I'll tell you, more than 50% of prayer requests are connected with the finances. ನಾನು ಕೆಲವು ದೇಶಗಳಿಗೆ ಹೋಗಿ ಪ್ರಾರ್ಥಿಸುವಾಗ 50% ಹೆಚ್ಚು ಜನರು ಪ್ರಾರ್ಥಿಸುವುದು ಆರ್ಥಿಕವಾದಂತಹ ಆಶೀರ್ವಾದಕ್ಕೋಸ್ಕರವಾಗಿಯೇ. Pastor, pray for me a job, pray for me a business, pray for me the financial increase, pray for me that one, this one, everything. More than 50% prayer request is connected to the financial breakthrough. 50%ಗಿಂತ ಹೆಚ್ಚು ಜನರು ಪ್ರಾರ್ಥಿಸುವಂತದ್ದು ಆರ್ಥಿಕವಾದ ಹಣಕಾಸಿನ ವಿಷಯದಲ್ಲಿ ಬಿಡುಗಡೆಗೋಸ್ಕರವಾಗಿ, ನನ್ನ ಕೆಲಸಕ್ಕೋಸ್ಕರ ಹೋಗಿ ಪ್ರಾರ್ಥಿಸಿರಿ, ನನ್ನ ಒಂದು ಬಿಸ್ನೆಸ್ಗೋಸ್ಕರ ಹೋಗಿ ಪ್ರಾರ್ಥಿಸಿರಿ, ನನ್ನ ಒಂದು ಹಣಕಾಸಿನ ವಿಷಯದಲ್ಲಿ ಬಿಡುಗಡೆಗೋಸ್ಕರ ಹೋಗಿ ಪ್ರಾರ್ಥಿಸಿರಿ ಎಂಬುದಾಗಿ. Bible says that we are the children of Abraham. ದೇವರ ವಾಕ್ಯ ಹೇಳ್ತದೆ ಅಬ್ರಹಾಮನ ಮಕ್ಕಳಾಗಿ Abraham was ಸಂತತಿಯಾಗಿದ್ದೇವೆ. rich in everything. ಅಬ್ರಹಾಮನು ಎಲ್ಲದರಲ್ಲೂ ಕೂಡ ಒಂದು ಶ್ರೀಮಂತನಾಗಿದ್ದನು. Our forefather Adam got cursed. ನಮ್ಮ ಪೂರ್ವಿಕರಾದ ಆದಾಮನು ಶಪಿಸಲ್ಪಟ್ಟನು. But that curse has been redeemed through the blood of Jesus Christ. ಆದ್ರೆ ಆ ಶಾಪವು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ವಿಮೋಚಿಸಲ್ಪಟ್ಟಿತು. Hallelujah. Hallelujah. Jesus redeemed that curse from our life ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿರುವಂತಹ ಶಾಪಗಳನ್ನು ವಿಮೋಚಿಸಿದನು. through his precious blood. ಆತನ ಶ್ರೇಷ್ಠವಾದ ರಕ್ತದ ಮೂಲಕವಾಗಿ ಆತನು ವಿಮೋಚಿಸಿದನು. Hallelujah. Hallelujah. We are called to inherit the blessings. ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟವರು. See, God called us to inherit the blessings. He made us the children of Abraham. ದೇವರವನ ಆಶೀರ್ವಾದ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಕರೆದನು. ಆತನ ಅಬ್ರಹಾಮನ ಸಂತತಿ ಆಗುವುದಕ್ಕೋಸ್ಕರವಾಗಿ ನಮ್ಮನ್ನು ಕರೆದನು. Hallelujah. Hallelujah. We are going to hear about material blessings. ನಾವು ಒಂದು ವಸ್ತುನ ಇರುವಂತಹ ಆಶೀರ್ವಾದದ ಕುರಿತಾಗಿ ಕೇಳೋದಕ್ಕೆ ಹೋಗ್ತಾ First ಇದ್ದೀವಿ. all, provision. ಮೊದಲನೇದಾಗಿದೆ ಒದಗಿಸುವಿಕೆ. Look at your neighbor and say provision. ಪಕ್ಕದಲ್ಲಿರುವಂತಹ ವ್ಯಕ್ತಿಗೆ ನೋಡಿ ಹೇಳಿದ್ರೆ ಒದಗಿಸುವಿಕೆ. Bible says that God is our provider. ದೇವರ ವಾಕ್ಯ ಹೇಳ್ತಿದೆ ದೇವರೇ ನಮಗೆ ಕೊಡುವಾತನು ಎಂಬುದಾಗಿ. Look at your neighbor and say God is our provider. ದೇವರೇ ನಮಗೆ ದೊರಕಿಸುವಾತನು. Where comes from the provision? ಎಲ್ಲಾಗಿದೆ ನಮಗೆ ಆ ಸೌಲಭ್ಯಗಳು ಸಿಗುವಂತದ್ದು? Is because of your education? ಅದು ನಿಮ್ಮ ವಿದ್ಯಾಭ್ಯಾಸದಿಂದ ಮೂಲಕವಾಗಿನ? Or you think it's because of your goodness? ಇಲ್ಲ ನಿಮ್ಮ ಒಳ್ಳೆತನದ ಮುಖಾಂತರವಾಗಿ But ಅನ್ಕೊಳ್ತೀರಾ? Bible says that every good thing comes from our Father. ಆದ್ರೆ ಸತ್ಯವೇದತೆ ಎಲ್ಲ ಒಳ್ಳೆ ದಾನಗಳು ಅದು ನಮ್ಮ ಕರ್ತನಿಂದಲೇ ಬರುವುದು Who ಎಂಬುದಾಗಿ. gave you the job? ಯಾರು ನಿಮಗೆ ಕೆಲಸ ಕೊಟ್ಟದು? Your education? ನಿಮ್ಮ ವಿದ್ಯಾಭ್ಯಾಸ? Or your business skill? ಇಲ್ಲ ನಿಮಗೆ ವ್ಯವಹಾರ ಮಾಡಕ್ಕಿರುವಂತಹ ಪ್ರತಿಭೆ? But Bible says that comes from the Father. ಆದ್ರೆ ದೇವರ ವಾಕ್ಯ ಹೇಳ್ತದೆ ನಮ್ಮ ತಂದೆಯಿಂದ ಅದು ನಮಗೆ ದೊರಕಿತು ಎಂಬುದಾಗಿ. The provision comes from our Father. ಆ ಒಂದು ಒದಗಿಸುವಿಕೆ ಸೌಲಭ್ಯಗಳು ನಮ್ಮ ತಂದೆಯಿಂದ ನಮಗೆ ಬರುತ್ತದೆ. People are the instruments. ವ್ಯಕ್ತಿಗಳು ಅದಕ್ಕೆ ಉಪಕರಣಗಳಾಗಿದ್ದಾರೆ. Hallelujah. Hallelujah. The provision comes from our Father. ಆ ಒದಗಿಸುವಿಕೆ ನಮ್ಮ But ತಂದೆಯಿಂದ God ಬರುತ್ತದೆ. will use the people to bring that provision into our hands. ಆದರೆ ದೇವರು ವ್ಯಕ್ತಿಗಳನ್ನು ನಮ್ಮ ಕರದಲ್ಲಿ ತಲುಪುವುದಕ್ಕೋಸ್ಕರವಾಗಿ ಉಪಯೋಗಿಸ್ತಾರೆ. Hallelujah. Hallelujah. That's why Bible says that in every labor there is a profit. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಎಲ್ಲ ಕೆಲಸದಲ್ಲೂ ಕೂಡ ಒಂದು ಲಾಭ ಇರುತ್ತದೆ ಎಂಬುದಾಗಿ. God expects us to do some job. ದೇವರು ನಮ್ಮಿಂದ ನಿರೀಕ್ಷಿಸುವಂತದ್ದು ನಾವು ಕೆಲಸಗಳನ್ನು ಮಾಡುವುದಕ್ಕಾಗಿ. It could be pastoral job. ಅದೊಂದು ಪಾಸ್ಟರ್ ಕೆಲಸ ಆಗಿರಬಹುದು. It could be a business. ಇಲ್ಲ ಒಂದು ವ್ಯವಹಾರದ ಕೆಲಸ ಆಗಿರಬಹುದು. It could be working for a company or working for a hospital. ಒಂದು ಆಸ್ಪತ್ರೆಗಾಗಿ ಕೆಲಸ ಮಾಡುವಂತದ್ದು, ಇಲ್ಲ ಕಂಪನಿಗೋಸ್ಕರವಾಗಿ ಕೆಲಸ Or ಮಾಡುವಂತದ್ದಾಗಿರಬಹುದು. working in the kitchen or a cleaning job. ಇಲ್ಲ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವುದು, ಸ್ವಚ್ಛತೆಯಲ್ಲಿ ಕೆಲಸ ಮಾಡುವಂತದ್ದು. Whatever we do, there is a profit. ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಲಾಭ ಇದೆ. That's a kingdom principle. ಅದು ದೇವರಾಜ್ಯದ ತತ್ವವಾಗಿದೆ. Many times you used to pray, God, Lord, give me, give me, give me. I'll tell you, nothing will work until you start to do something. ನಾವು ಅನೇಕ ಸಾರಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವೆ, ಕೊಡಿರಿ ಕೊಡಿರಿ ಎಂಬುದಾಗಿ ನಾನು ಹೇಳ್ತೇನೆ. ನಾವು ಕೆಲಸ ಮಾಡದಿರುವ ತನಕವಾಗಿ ನಾವು ಏನು ಪಡೆದುಕೊಳ್ಳುವುದಿಲ್ಲ. God is expecting us to do something.
ದೇವರು ನಮ್ಮಿಂದ ನಿರೀಕ್ಷಿಸುವಂತದ್ದು ನಾವು ಏನಾದರೂ If you are not ಮಾಡಬೇಕು. ready to do something, I'll tell you, no provision, there is no provision in our life. ನಾವು ಏನು ಮಾಡೋದಕ್ಕೆ ಸಿದ್ಧರಲ್ಲದಿದ್ದರೆ ದೇವರಿಂದ ಯಾವುದೇ ಒಂದು ಸೌಲಭ್ಯಗಳು ನಮಗೆ ಒದಗುವುದಿಲ್ಲ. That's why Bible says that God will bless the work of your hands. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ ನಮ್ಮ ಕೈಗಳಲ್ಲಿ ಮಾಡಿದ ಕೆಲಸಗಳು ಆತನ ಸಫಲಪಡಿಸ್ತಾನೆ ಎಂಬುದಾಗಿ. Hallelujah. ಹಲ್ಲೆಲೂಯಾ. God will bless the works of your hands. ದೇವರು ನಿಮ್ಮ ಕೈಗಳಲ್ಲಿ ಮಾಡಿದ ಕೆಲಸಗಳನ್ನು ಸಫಲಪಡಿಸ್ತಾನೆ ಎಂಬುದಾಗಿ. Hallelujah. Hallelujah. Who is blessing your works? God is blessing your hands. ಯಾರು ನಿಮ್ಮ ಕೆಲಸಗಳನ್ನು ಆಶೀರ್ವದಿಸುವಂತದ್ದು ದೇವರು ನಿಮ್ಮ ಕೆಲಸಗಳನ್ನು Whatever you ಆಶೀರ್ವದಿಸುತ್ತಾನೆ. touch with your hands will be blessed. ಏನೇ ನಿಮ್ಮ ಕರಗಳಲ್ಲಿ ಮುಟ್ಟಿದ್ರು ಕೂಡ ಅದು ಆಶೀರ್ವದಿಸಲ್ಪಡುತ್ತದೆ. Hallelujah. Hallelujah. Bible says that when Jesus went to the cross, the Roman soldiers pierced his hands. That time the blood shed from his palms. ಸತ್ಯವೇದ ಹೇಳ್ತದೆ, ರೋಮ ಸೈನಿಕರು ಯೇಸು ಸ್ವಾಮಿಯ ಕೈಗಳನ್ನು ಮೊಳೆಯಲ್ಲಿ ಹೊಡೆಯಲ್ಪಟ್ಟಾಗ ಆತನ ಕೈಗಳಿಂದ ರಕ್ತವು ಹರಿಯಲ್ಪಟ್ಟಿದೆ ಎಂಬುದಾಗಿ. You know why Jesus shed the blood from his palms? ನಿಮಗೆ ಗೊತ್ತಾ ಯಾಕೆ ಯೇಸು ಸ್ವಾಮಿ ತನ್ನ ಕೈಗಳಿಂದ ರಕ್ತವನ್ನು ಸುರಿಯುವಂತೆ ಮಾಡಿದ್ದು? To make our hands righteous. ನಮ್ಮ ಕೈಗಳು ನೀತಿವಂತಿಕೆ ಮಾಡುವುದಕ್ಕೋಸ್ಕರವಾಗಿ. How many righteous hands are here? ಎಷ್ಟು ನೀತಿವಂತ ಕೈಗಳಿದೆ? Let me see your hands. See, Bible says that Jesus shed his blood from his palm, from his hand. ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ತನ್ನ ಕರಗಳಿಂದ ಹಸ್ತಗಳಿಂದ ಆತನ ರಕ್ತವನ್ನು ಸುರಿಸಿದನು ಎಂಬುದಾಗಿ. See, our works are filthy works. ನಮ್ಮ ಕೆಲಸಗಳೆಲ್ಲ ಒಂದು ಕೆಟ್ಟದ ಕೆಲಸಗಳಾಗಿರುತ್ತದೆ. Once we use the hands to do every kind of bad things. ಒಂದು ಸಮಯದಲ್ಲಿ ನಮ್ಮ ಕೈಗಳು ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕಾಗಿ ಉಪಯೋಗಿಸಿದೆವು. But through the blood of Jesus Christ, our hands are blessed hands. ಆದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮ ಕೈಗಳು ಆಶೀರ್ವದಿಸಲ್ಪಟ್ಟಿದೆ. My hands are righteous hands. ನನ್ನ ಕೈ ನೀತಿವಂತರ ಕೈಯಾಗಿದೆ. My hands are blessed hands. ನನ್ನ ಕೈಗಳು ಆಶೀರ್ವದಿಸಲ್ಪಟ್ಟ ಕೈಯಾಗಿದೆ. My hands are righteous hands. ನನ್ನ ಕೈಗಳು ನೀತಿವಂತ. Look at your hand and say, my hands are righteous through the blood of Jesus Christ. ನಿಮ್ಮ ಕೈಗಳನ್ನು ನೋಡಿ ಹೇಳಿರಿ, ನನ್ನ ಕೈಗಳು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ Stretch your hand ನೀತಿವಂತವಾಗಿದೆ. forward and say, look at the hands and say, my hands are righteous hands. ನಿಮ್ಮ ಕೈಗಳನ್ನು ಮುಂದಕ್ಕೆ ಚಾಚುತ್ತಾ ಅದು ನೋಡುತ್ತಾ ಹೇಳಿರಿ, ನನ್ನ ಕೈಗಳು ನೀತಿವಂತಿಕೆ ಕೈಗಳಾಗಿವೆ. It's not because of my goodness, it's not because of my good works, because of the grace of Jesus Christ. ಇದು ನನ್ನ ಒಳ್ಳೆತನದಿಂದ ಒಳ್ಳೆ ಕೆಲಸದಿಂದ ಅಲ್ಲ, ಇದು ದೇವ ಯೇಸು ಕ್ರಿಸ್ತನ ಕೃಪೆಯಿಂದ ಮಾತ್ರನೇ. Hallelujah. ಹಲ್ಲೆಲೂಯಾ. God will bless our hands. ದೇವರ ಹಸ್ತಗಳನ್ನು ಆಶೀರ್ವದಿಸುತ್ತಾರೆ. We started from provision. ನಾವು ಒದಗಿಸುವಿಕೆ ಸೌಲಭ್ಯಗಳಿಂದ ಆರಂಭಿಸಿದೆವು. God is our ultimate provider. ದೇವರೇ ನಮ್ಮ ಉನ್ನತವಾದಂತ ಒಂದು ಸೌಲಭ್ಯಗಳನ್ನು ಕೊಡುವಾತನು. If you don't have a provision, you have to trust upon the Lord. He will bring the provision to your hands. ನಿಮಗೆ ಸೌಲಭ್ಯಗಳು ಒದಗಿಸುವಿಕೆ ಇಳಿದಿದೆ, ದೇವರೇ ನಂಬಿಕೆ ಇಡಿ, ಆತ ನಿಮ್ಮ ಕರಗಳಲ್ಲಿ ಕೊಡುವಾತನಾಗಿದ್ದಾನೆ. Your cry doesn't make any difference, but I'll tell you, if you are ready to do act according to the word of God, the goodness will work. ನೀವು ಅಳುವುದರಿಂದ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ, ಆದರೆ ದೇವರ ವಾಕ್ಯದ ಅನುಸಾರವಾಗಿ ನೀವು ಕ್ರಿಯಾರೂಪ ಮಾಡುವುದಾದ್ರೆ ಅದರಲ್ಲಿ ಒಂದು ಬದಲಾವಣೆ ಉಂಟಾಗ್ತದೆ. Your anxiety doesn't bring any provision. ನಿಮ್ಮ ಭಯಗಳು ಯಾವುದೇ ರೀತಿಯಾದ ಒದಗಿಸುವ Your ತರುವುದಿಲ್ಲ. tears doesn't bring any provision. ನಿಮ್ಮ ಕಣ್ಣೀರು ಯಾವುದೇ ರೀತಿಯಾದ ಸೌಲಭ್ಯಗಳನ್ನು ತರುವುದಿಲ್ಲ. But your faith in action will bring provision. ಆದರೆ ನಂಬಿಕೆ ಕ್ರಿಯೆ ಮೂಲಕವಾಗಿರುವಂತ ನಂಬಿಕೆ ಆ The ಸೌಲಭ್ಯಗಳನ್ನು trust in the ತರುತ್ತದೆ. Lord will bring provision. ದೇವರಲ್ಲಿರುವಂತ ನಂಬಿಕೆ ಆ ಸೌಲಭ್ಯಗಳನ್ನು ತರುತ್ತದೆ. If he cannot see the provision, he had to pray. God will open the doors for you. ನಿಮಗೆ ಆ ಸೌಲಭ್ಯಗಳನ್ನು ನೋಡಕ್ಕಾಗದಿದ್ರೆ ದೇವರ ಸಂಗಡ ಪ್ರಾರ್ಥಿಸಿರಿ, ದೇವರ Whenever God will open a door, and door means, what's the meaning of door? ಬಾಗಿಲು ಅಂದ್ರೆ ಅದರ ಅರ್ಥ ಏನಾಗಿದೆ? Look at your neighbor and say, door is an opportunity. ನೀವು ಪಕ್ಕದಲ್ಲಿರುವ ನೋಡಿ ಹೇಳಿರಿ, ಬಾಗಿಲು ಅಂದ್ರೆ ಒಂದು ಅವಕಾಶ ಎಂಬುದಾಗಿ. Opportunity. ಅವಕಾಶ. Look at your other neighbor and say, door is a person. ಇನ್ನೊಬ್ಬರ ಮುಖ ನೋಡಿ ಹೇಳ್ರಿ, ಬಾಗಿಲು ಅಂತ ಹೇಳೋದು ಒಂದು ವ್ಯಕ್ತಿ ಆಗಿದೆ ಎಂಬುದಾಗಿ. Opportunity is always connected with a person. ಅವಕಾಶಗಳು ಯಾವಾಗಲೂ ಒಂದು ವ್ಯಕ್ತಿಯೊಂದಿಗೆ ಜೋಡಣೆಯಾಗಿದೆ. That's why we need good relationship upon this earth. ಅದಕ್ಕೋಸ್ಕರವಾಗಿ ಈ ಲೋಕದೊಂದಿಗೆ ಒಳ್ಳೆ ಒಂದು ಸಂಬಂಧ ನಮಗಿರಬೇಕು. Imagine if I couldn't meet Dr. P.G. Varghese, I couldn't meet Pastor Anup. ನೀವು ಚಿಂತಿಸಿರಿ, ಪಿ ಜಿ ವರ್ಗೀಸ್ ಅಂಕಲ್ ಒಟ್ಟಿಗೆ ನಾನು ಮಾತನಾಡಿದ್ದರೆ ಅನುಪಾಸನು ಕೂಡ ನಾನು ಸಂಪರ್ಕಿಸೋದಕ್ಕೆ ಆಗ್ತಾ ಇದ್ದಿಲ್ಲ. Pastor Dr. P.G. Varghese introduced to him about me. ಪಿ ಜಿ ವರ್ಗೀಸ್ ಅಂಕಲ್ ಅವರು ಪಾಸ್ಟರ್ ಕುರಿತಾಗಿ ಅನುಪಾಸರಿಗೆ ಪರಿಚಯಗೊಳಿಸಿದರು. Even he told Dr. P.G. Varghese told about Pastor Anup. That's the reason I could meet him. ಪಿ ಜಿ ವರ್ಗೀಸ್ ಅಂಕಲ್ ಪಾಸ್ಟರ್ ಕುರಿತಾಗಿ ಹೇಳಿದ ಕಾರಣವಾಗಿ ಅವ್ರ ಹತ್ರ ಬರುವುದಕ್ಕೆ ಸಾಧ್ಯವಾಯಿತು. The same day I used an example. ಅದೇ ರೀತಿಯಾಗಿ ನಾನು ಉದಾಹರಣೆ ಉಪಯೋಗಿಸ್ತೇನೆ. The same way you need people to help you.
ಅದೇ ರೀತಿಯಾಗಿ ನಿಮಗೆ ಸಹಾಯ ಮಾಡುವುದಕ್ಕೆ ವ್ಯಕ್ತಿಗಳು ಅವಶ್ಯಕತೆ ಇದೆ. Honor every relationship. ಎಲ್ಲ ಸಂಬಂಧಗಳನ್ನು ಗೌರವಿಸಬೇಕು. Don't fight with the people. ನೀವು ವ್ಯಕ್ತಿಗಳ ಸಂಗಡ ಜಗಳ ಆಡಬಾರದು. Even though you fight, go and say go and you want make a solution with them. ನೀವು ಆ ರೀತಿ ಜಗಳ ಆಡುವುದಾದ್ರೂ ಕೂಡ ಹೋಗಿ ನೀವು ಅದಕ್ಕೋಸ್ಕರವಾಗಿ ಪರಿಹಾರ ಹುಡುಕಿರಿ. Don't keep any bitterness or unforgiveness against anyone. ಯಾವುದೇ ಕಾರಣಕ್ಕೂ ಕೈ ಆಗಲಿ ಕ್ಷಮಿಸಲ್ಪಡದಿರುವಂತ ಸ್ಥಿತಿ ಆಗಲಿ ನೀವು ಇಟ್ಕೊಳ್ಬೇಡ್ರಿ. Hallelujah. Hallelujah. God always looking at the good relationship. ದೇವರು ಯಾವಾಗಲೂ ಒಳ್ಳೆ ಸಂಬಂಧವನ್ನೇ ಆತ ನೋಡುವಾತನಾಗಿದ್ದಾನೆ. If you want to write it down, you can write, this is a good statement. ಇದು ಒಳ್ಳೆ ಒಂದು ಮಾತಾಗಿದೆ, ನೀವು ಬರೆಯಬೇಕಾದ್ರೆ A ಬರೆದುಕೊಳ್ಳಿ. good relationship will produce goodness in your life. ಒಂದು ಒಳ್ಳೆ ಸಂಬಂಧ ನಿಮ್ಮ ಜೀವಿತದಲ್ಲಿ ಒಳ್ಳೆತನವನ್ನು ಸೃಷ್ಟಿಸುತ್ತದೆ. That is divine ಅದೇ ದೈವಿಕವಾದದ್ದು and been ordained by the Lord. ಅದು ದೇವರಿಂದ ಪ್ರತಿಷ್ಠಿಸಲ್ಪಟ್ಟದಾಗಿದೆ. But a bad relationship will bring destruction and failure in your life. ಆದರೆ ಒಂದು ಕೆಟ್ಟ ಸಂಬಂಧವಾಗಿದೆ, ಅದು ನಿಮ್ಮ ಜೀವಿತದಲ್ಲಿ ಅಪಜಯವನ್ನು ನಾಶನವನ್ನು ತರುತ್ತದೆ. Always choose good relationship. ಯಾವಾಗಲೂ ಕೂಡ ಒಳ್ಳೆ ಸಂಬಂಧವನ್ನು ಆರಿಸಿಕೊಳ್ಳ್ರಿ. Hallelujah. Hallelujah. Look at your neighbor and say, always choose good relationship. ನಿಮ್ಮ ಪಕ್ಕದ ವ್ಯಕ್ತಿಯ ನೋಡಿ ಹೇಳ್ರಿ, ಯಾವಾಗಲೂ ಕೂಡ ಒಳ್ಳೆ ಸಂಬಂಧವನ್ನು ನೀವು ಹುಡುಕಿರಿ. Hallelujah. Hallelujah. I'm going quickly. The second thing, prosperity. ಎರಡನೇದಾಗಿದೆ ಅಭಿವೃದ್ಧಿ. What is prosperity? ಏನಾಗಿದೆ ಅಭಿವೃದ್ಧಿ ಎಂದರೆ? Prosperity means whatever we touch, it will be blessed. ಅಭಿವೃದ್ಧಿ ಅಂದ್ರೆ ನಾವು ಏನೆಲ್ಲ ಮುಟ್ಟುತ್ತೇವೋ ಅದು ಆಶೀರ್ವದಿಸಲ್ಪಡುತ್ತದೆ. Even for example, if I come this church will be blessed. ಉದಾಹರಣೆಗೆ ನಾನು ಈ ಸಭೆಗೆ ಬಂದ್ರೆ ಈ ಸಭೆ ಆಶೀರ್ವದಿಸಲ್ಪಡುತ್ತದೆ. If I lay my hands upon someone, they will be blessed. ಪಾಸ್ಟರ್ ಯಾರ ತಲೆ ಮೇಲಾದ್ರೂ ಕೈ ಇಡುವುದಾದ್ರೆ ಅವರು ಆಶೀರ್ವದಿಸಲ್ಪಡ್ತಾರೆ. I have hundreds of stories. I don't have time. I will, when I come next time, I'll tell you. ನೂರರಷ್ಟು ಉದಾಹರಣೆಗಳಿದೆ ಸಮಯದ ಕಾರಣವಾಗಿ. But even though I'll share one story. ಆದ್ರೆ ಒಂದು ಕಥೆ Few ಹೇಳ್ತೀನಿ. years ago, I was ministering in Dubai. ಕೆಲವು ವರ್ಷಗಳಿಂದ ದುಬೈಯಲ್ಲಿ ಸೇವೆ ಮಾಡ್ತಾ One ಇದ್ದೆ. pastor was taking me from Dubai to Abu Dhabi by his own car. ಆ ಒಂದು ಪಾಸ್ಟರ್ ದುಬೈಯಿಂದ ಅಬುದಾಬಿಗೆ ಅವರ ಸ್ವಂತ ಕಾರನ್ನ ಕರೆದುಕೊಂಡು ಹೋಗ್ತಾ ಇದ್ರು. I was sitting behind with my coordinator. He came from India. ಅವರು ಭಾರತದಿಂದ ನನ್ನ ಒಬ್ಬ ಕೋಆರ್ಡಿನೇಟರ್ ಇದ್ದು ಅವರ ಸಂಗಡ ಪಾಸ್ಟರ್ ಕೂತಿದ್ರು. We have another team, our own team. ಹಾಗೆ ಇನ್ನೊಂದು ಗುಂಪು, ನಮ್ಮದೇ ಆದ ಸ್ವಂತ ಗುಂಪು ಕೂಡ. I was sitting behind, but the car was little bit shaky. ನಾನು ಹಿಂದೆ ಕೂತಿದೆ, ಆದ್ರೆ ಗಾಡಿ ಸ್ವಲ್ಪ ಹಿಂದೆ ಮುಂದಕ್ಕೆ ಹಾಗೆ ಹೋಗ್ತಾ ಇತ್ತು. I never traveled like that car in my life. ನನ್ನ ಜೀವಿತದಲ್ಲಿ ಒಮ್ಮೆ ಕೂಡ ಆ ರೀತಿಯಾದ ಕಾರ್ನಲ್ಲಿ ಪ್ರಯಾಣ It was ಮಾಡಿರಲಿಲ್ಲ. very, very old car in Dubai. No one will use that kind of car. ದುಬೈಯಲ್ಲಿ ಅದು ಬಹಳ ಹಳೆ ಕಾರ್ ಆಗಿತ್ತು. ಆ ಕಾಲದಲ್ಲಿ ಯಾರು ಕೂಡ ಅದನ್ನು ಉಪಯೋಗಿಸ್ತಾ ಇದ್ರು, ಅಷ್ಟು ಹಳೆ. It was so uncomfortable. ಯಾಕಂದ್ರೆ ಕೂರುವುದಕ್ಕೆ ಒಂದ್ ಸ್ವಲ್ಪ ಕೂಡ ಚೆನ್ನಾಗಿರ್ಲಿಲ್ಲ. The AC doesn't work. ಎಸಿ ವರ್ಕ್ ಆಗ್ತಾ ಇದ್ದಿಲ್ಲ. The sound noise is too much. The doors are shaking. ಶಬ್ದಗಳು ಜಾಸ್ತಿ ಆಗ್ತಾ ಇತ್ತು, ಅದ್ರ ಡೋರ್ಗಳು ಕೂಡ ಶಬ್ದ ಮಾಡ್ತಾ ಇತ್ತು. I was praying the Lord in tongues. Lord, help me, Lord, to reach to the Abu Dhabi. ನಾನು ಅನ್ಯ ಭಾಷೆಗಳ ಕರ್ತನ ಸಂಗಡ ಪ್ರಾರ್ಥಿಸ್ತಾ ಇದ್ದೆ, ಅಬುದಾಬಿಗೆ ರೀಚ್ ಆಗೋದಕ್ಕೋಸ್ಕರ ತಲುಪೋದಕ್ಕೋಸ್ಕರವಾಗಿ ಸಹಾಯ I was ಮಾಡಿ. praying and praying. ನಾನು ಪ್ರಾರ್ಥಿಸ್ತಾನೆ ಇದ್ದೆ. That pastor was around 55 years old. He was doing ministry in Dubai over 20 years. ಆ ಪಾಸ್ಟರ್ಗೆ 55 ವರ್ಷವಾಗಿತ್ತು. ಅವರು 20 ವರ್ಷಗಳಿಂದ ದುಬೈಯಲ್ಲಿ ದೇವರ ಸೇವೆ ಮಾಡ್ತಾ ಇದ್ರು. Then I prayed to the Lord. ಆನಂತರವಾಗಿ ದೇವರ ಸಂಗಡ Lord, ಪ್ರಾರ್ಥಿಸಿದೆ. because I am sitting in this car, I pray for a brand new car for him in Jesus' name. ಕರ್ತನೇ, ನಾನು ಈ ಕಾರಲ್ಲಿ ಕೂತಿರುವ ಕಾರಣವಾಗಿ ಒಂದು ಹೊಸ ಬ್ರ್ಯಾಂಡ್, ಹೊಸ ಕಾರಿಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಈ ವರ್ಷದಲ್ಲಿ. Nothing is wrong with him. Nothing is wrong with him. ಯಾವುದೇ ತಪ್ಪು ಅವರಲ್ಲಿಲ್ಲ. He is a great man of God. ಅವರು ದೇವರಲ್ಲಿ ಉನ್ನತ ಪುರುಷರಾಗಿದ್ದಾರೆ. God already blessed him with that car. ದೇವರು ಮುಂಚಿತವಾಗಿ ಒಂದು ಕಾರಿನಿಂದ ಆಶೀರ್ವದಿಸಿದ್ದಾರೆ. But he doesn't need for a new car. ಅವರಿಗೆ ಒಂದು ಹೊಸ ಕಾರಿನ ಅಗತ್ಯವಿಲ್ಲ. He is happy with that car. ಅವರಿಗೆ ಅದೇ ಕಾರಿನಲ್ಲಿ ಅವರು But ಸಂತೋಷವುಳ್ಳವರಾಗಿದ್ದಾರೆ. before I get down that car, I said, Pastor, I pray you will receive a car within 3 months because you gave me your car. You gave me a lift in your car. Because of that, God will bless you. ನನ್ನ ಪಾಸ್ಟರ್ ಸಂಗಡ ಇಳಿಯುವಾಗ ಹೇಳಿದೆ, ಪಾಸ್ಟ್ರೇ, ನೀವು ಬರುವ 3 ತಿಂಗಳೊಳಗಾಗಿ ನಿಮಗೆ ಹೊಸ ಕಾರು ದೊರಕಿಸಲ್ಪಡುತ್ತದೆ. ನನ್ನನ್ನು ಆ ಕಾರ್ನಲ್ಲಿ ಪ್ರಯಾಣ ಮಾಡಿಸಿದ ಕಾರಣವಾಗಿ ನಿಮಗೆ ಆ ರೀತಿಯ ಆಶೀರ್ವಾದ ಉಂಟಾಗಲಿ ಎಂಬುದಾಗಿ. Actually, he didn't believe that. ನಿಜವಾಗಿ ಹೇಳಬೇಕಂದ್ರೆ ಅವರು ಅದನ್ನು ನಂಬಲಿಲ್ಲ. He just laughed and left. ಅವರು ನಗುತ್ತಾ ಹಾಗೆ ಸುಮ್ಮನೆ ಹೋದ್ರು. After 3 months, he sent me a message. 3 ತಿಂಗಳಾದ ನಂತರ ಅವರು ಸಂದೇಶ ಕಳಿಸಿದ್ರು. Dear pastor, actually I never believed, but the 3rd month someone purchased a brand new car for me. ಪ್ರೀತಿಯ ಪಾಸ್ಟರ್, ನಂಬಿಕೆ ಇರಲಿಲ್ಲ, ಆದ್ರೆ 3 ತಿಂಗಳಾದ ನಂತರವಾಗಿ ಯಾರು ನನಗೆ ಹೊಸ ಕಾರನ್ನು Hallelujah. Just I shared one testimony. ಒಂದೇ ಒಂದು ಸಾಕ್ಷಿ ಮಾತ್ರ ಒಟ್ಟಿಗೆ ಹಂಚಿಕೊಟ್ಟೆ. Because we are serving a prospering God. ಯಾಕೆಂದ್ರೆ ನಾವು ಸಮೃದ್ಧಿಯಾದ ದೇವರನ್ನು Wherever we go, this prosperity will follow us. ಎಲ್ಲೆಲ್ಲಿ ನಾವು ಹೋಗ್ತೀವೋ ಆ ಒಂದು ಸಮೃದ್ಧಿ ಅಭಿವೃದ್ಧಿ ನಮ್ಮನ್ನು ಹಿಂಬಾಲಿಸುತ್ತದೆ. You know where from I learned this?
prosperity? ಈ ಒಂದು ಅಭಿವೃದ್ಧಿ ಕುರಿತಾಗಿ ಎಲ್ಲಿಂದ ಕಲಿತೆ ಎಂಬುದಾಗಿ ಗೊತ್ತಾ? Dr. P.G. Varghese. PG ವರ್ಗೀಸ್ ಅಂಕಲ್ ಮುಖಾಂತರವಾಗಿ. Hallelujah. Hallelujah. Long time I learn about it. ನಾನು ಆ ವಿಷಯವನ್ನು ಕಲಿತೆ. I'm not going to talk to prosperity too much. I'm coming to the subject. ನಾನು ಅಭಿವೃದ್ಧಿ ಕುರಿತಾಗಿ ಹೆಚ್ಚಾಗಿ ಮಾತನಾಡುವುದಿಲ್ಲ. ನನ್ನ ವಿಷಯಕ್ಕೆ ನಾನು ಹಿಂದಿರುಗಿ ಬರ್ತೇನೆ. See, the car story is coming. If you have 2 cars, you can bless with another one with 1 car. You can give 1 car to others. ನಿಮಗೆ 2 ಕಾರುಗಳು ನೀವು ಆಶೀರ್ವದಿಸಲ್ಪಟ್ಟಿದ್ರೆ 1 ಕಾರುಗಳು ಇನ್ನೊಬ್ಬರಿಗೆ ನೀವು ಕೊಡಬಹುದು. Hallelujah. Hallelujah. If you have more money, you can bless, or you can give education to a child. ನಿಮಗೆ ಹೆಚ್ಚಾದ ಹಣ ಇರುವುದಾದ್ರೆ ಒಂದು ಬಡ ವಿದ್ಯಾರ್ಥಿಗೋಸ್ಕರವಾಗಿ ನೀವು ಅದಕ್ಕೆ ಸಹಾಯ ಮಾಡಬಹುದು. By the grace of God, I was helping many children around in India, some other countries. The reason why God blessed me. ದೇವರ ಕೃಪೆಯಿಂದಾಗಿ ಭಾರತದಲ್ಲಿರುವಂತಹ ಅನೇಕ ದೇಶದಿಂದ ಮಕ್ಕಳಿಗೆ ನಾನು ಸಹಾಯ ಮಾಡ್ತದೆ, ಅದು ದೇವರ ಕೃಪೆಯಿಂದಲೇ. Hallelujah. Hallelujah. That doesn't mean money will destroy us. ಅದರ ಅರ್ಥ ಹಣ ನಮ್ಮನ್ನು ನಾಶಪಡಿಸುತ್ತದೆ ಎಂಬುದಾಗಿಲ್ಲ. If you have a good provision, you can help someone. You can host a crusade. ನಿಮಗೆ ಒಳ್ಳೆ ಸೌಲಭ್ಯಗಳು ಇರುವುದಾದ್ರೆ ನೀವು ಮತ್ತೊಬ್ಬರಿಗೆ ಸಹಾಯ ಮಾಡಬಹುದು, ಒಂದು ದೊಡ್ಡ ಸಮ್ಮೇಳನ ನಡೆಸಬಹುದು. Hallelujah. Hallelujah. If you have a good resources, you can build an orphanage. ನಿಮಗೆ ಒಳ್ಳೆ ಒಂದು ರಿಸೋರ್ಸ್, ನಿಮಗೆ ಸೌಲಭ್ಯಗಳು ಇರುವುದಾದ್ರೆ ಒಂದು ಅನಾಥಾಶ್ರಮವನ್ನು You can ಕಟ್ಟಬಹುದು. send some missionaries to China or Cambodia. ನೀವು ಚೈನಾ, ಕಂಬೋಡಿಯಾ ಎಂಬುದಾಗಿರುವಂತಹ ಸ್ಥಳಕ್ಕೆ ಸೇವಕರನ್ನು ಕಳಿಸಬಹುದು. But if you don't have resources, we are limited. ನಮಗೆ ಸೌಲಭ್ಯಗಳು ಇಲ್ಲದಿದ್ದರೆ ನಾವು ಒಂದು ಆ ಮಿತಿಯಲ್ಲಿ ಇರ್ತೇವೆ. That's why ask God to unlearn your ignorance. Ask God to help you to unlearn your ignorance, whatever you learned in the past. ಇಂದಿನ ದಿನದಲ್ಲಿ ಕಲಿತಿರುವುದನ್ನು ಕಲಿಸೋದಕ್ಕೋಸ್ಕರವಾಗಿ ದೇವರ ಸಂಗಡ ಕೇಳಿಕೊಳ್ಳ್ರಿ. Ask God to remove every kind of ignorance. ಎಲ್ಲ ರೀತಿಯಾದಂತಹ ತಾತ್ಸಾರವನ್ನು ನಿಮ್ಮಿಂದ ತೆಗೆದುಕೋಸ್ಕರವಾಗಿ ದೇವರ ಸಂಗಡ ಪ್ರಾರ್ಥಿಸಿರಿ. The third point belongs to material blessings are abundance. ಮೂರನೇದು ಒಂದು ವಸ್ತುವಿನ ಆಶೀರ್ವಾದವಾಗಿದೆ,